ತುಂಬ ಚರ್ಚೆ ನಡೀತಾ ಇರೋದು ಏನು ಅಂತ ಹೇಳಿದ್ರೆ, ಸೈನ್ಯಕ್ಕೆ ಪರ್ಮಿಷನ್ ಕೊಟ್ಟುಬಿಟ್ಟಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು. ನೋಡಿ, ಎಲ್ಲ ಮೂರು ಸೈನ್ಯಗಳ ಮುಖ್ಯಸ್ಥರೇ ನೀವು ಯಾವ ಥರ ದಾಳಿ ಮಾಡಬೇಕು, ಹೇಗೆ ದಾಳಿ ಮಾಡಬೇಕು, ಯಾವ ಸಮಯದಲ್ಲಿ ದಾಳಿ ಮಾಡಬೇಕು, ಯಾವ ಸ್ಥಳದಲ್ಲಿ ದಾಳಿ ಮಾಡಬೇಕು, ಇಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪೂರ್ತಿ ಫ್ರೀಡಮನ್ನು ನಾನು ಕೊಡ್ತಾ ಇದ್ದೀನಿ. ನೀವೇ ನಿರ್ಧಾರ ಮಾಡಿಕೊಳ್ಳಿ. ನಾನು ಎಲ್ಲಿಯೂ ನಿಮ್ಮ ಈ ಯುದ್ಧದ ವಿಚಾರವೋ ಅಥವಾ ಸೈನ್ಯದ ವಿಚಾರವೋ ನಿಮ್ಮ ರಣತಂತ್ರದ ವಿಚಾರವೋ ನಾವೆಲ್ಲೂ ಕೂಡ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿಯಾಗಿದೆ. ಇದರಾಚೆಗೆ ಭಾರತದ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಇಲ್ಲಿಯವರೆಗೂ ಯಾರೂ ಇದನ್ನು ಯುದ್ಧ ಅಂತ ಕರೆದಿಲ್ಲ. ಇದನ್ನು ಏನಂತ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ, ಭಯೋತ್ಪಾದನೆ ವಿರುದ್ಧದ ಸಮರ ಅಂತ ಕರಿತಾ ಇದ್ದಾರೆ ಹೊರತು ಪಾಕಿಸ್ತಾನದ ವಿರುದ್ಧ ಯುದ್ಧ ಅಂತ ಕರಿತಾ ಇಲ್ಲ. ಈ ಯುದ್ಧ ಅನ್ನೋ ಶಬ್ದ ಇದೆಯಲ್ಲ, ತುಂಬ ಕಾಸ್ಟ್ಲಿ ಶಬ್ದ. ಅದು ಎಷ್ಟೋ ದೇಶಗಳನ್ನು ಅನಾಮತ್ತಾಗಿ 50 ವರ್ಷಗಳ ಹಿಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿಬಿಡುತ್ತೆ ಒಂದೇ ಒಂದು ಯುದ್ಧ. ಯುಕ್ರೇನ್ ಆದರೂ ಅಷ್ಟೇ, ರಷ್ಯಾ ಆದರೂ ಅಷ್ಟೇ, ಇಸ್ರೇಲ್ ಆದರೂ ಅಷ್ಟೇ, ಗಾಜಾ ಆದರೂ ಅಷ್ಟೇ, ಪ್ಯಾಲೆಸ್ತೀನ್ ಆದರೂ ಅಷ್ಟೇ. ಯಾರು ಯುದ್ಧ ಮಾಡಿಕೊಂಡ್ರೂ ಕೂಡ ಮಿನಿಮಮ್ ಆ ದೇಶಗಳು 20ರಿಂದ 30 ವರ್ಷದ ಹಿಂದಿನ ಸ್ಥಿತಿಗೆ ಹೋಗ್ಬಿಡ್ತವೆ. ಮದ್ದುಗುಂಡು, ಜನ ಸತ್ತಿರ್ತಾರೆ. ನಾನು ಸೈನಿಕರ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ನಾಗರಿಕರು ಸತ್ತಿರ್ತಾರಲ್ಲಿ. ನಾಗರಿಕರ ಸಾವಾಗಿರುತ್ತೆ, ಆಸ್ತಿ ಪಾಸ್ತಿ ಹಾನಿಯಾಗಿರುತ್ತೆ, ಮದ್ದುಗುಂಡುಗಳಿಗೋಸ್ಕರ ಸಾಲ ಮಾಡ್ಕೊಳ್ಬೇಕಾಗಿರುತ್ತೆ. ಸಪೋಸ್ ಉಕ್ರೇನು ಅಮೆರಿಕ ಕೇಳಲಿಕ್ಕೆ ಹೋದಾಗ ನಾನು ನಮಗೆ ಆವಾಗ ಹೆಲ್ಪ್ ಮಾಡಿದ್ನಲ್ಲ, ನ್ಯಾಟೋ ನಂಬ್ಕೊಂಡು ಯುಕ್ರೇನ್ ರಷ್ಯಾ ಮೇಲೆ ಯುದ್ಧಕ್ಕೆ ಹೋಗಿದ್ದದ್ದು. ಅಮೆರಿಕ ಕೇಳಿಬಿಡ್ತು, ಈಗ ನೀನು ನನಗೆ ಸಾಲದ ಬದಲಾಗಿ ನಿನ್ನಲ್ಲಿ ಖನಿಜ ನಿಕ್ಷೇಪಗಳಿದೆಯಲ್ಲ ನನಗೆ ಬರ್ಕೊಟ್ಬಿಡು ಅಂತ. ಅಂದರೆ ಸಂಪತ್ತಿನ ಅಡಮಾನ ಇಡಬೇಕಾಗತ್ತೆ, ನೆಲ ಕಳ್ಕೊಳ್ಬೇಕಾಗತ್ತೆ, ಪ್ರಾಣ ಕಳ್ಕೊಳ್ಬೇಕಾಗತ್ತೆ, ಹಣ ಕಳ್ಕೊಳ್ಬೇಕಾಗತ್ತೆ, ಜನ ಕಳ್ಕೊಳ್ಬೇಕಾಗತ್ತೆ, ಮುಂದಿನ ಪೀಳಿಗೆಯನ್ನು ಕಳೆದುಕೊಳ್ಳಬೇಕಾಗತ್ತೆ. ಬರೀ ಸೈನಿಕರು ಯುದ್ಧ ಮಾಡಿಕೊಂಡ್ರೆ ಬೇರೆ ಕಥೆ. ದೇಶಗಳೇ ಯುದ್ಧ ಮಾಡಿ ನಾಗರಿಕ ಹತ್ಯೆಗಳಾಗ್ಬಿಟ್ರೆ ಗತಿ ಏನು? ಇದು ಒಂದು ಭಾಗ. ಇನ್ನು ಅಂತಾರಾಷ್ಟ್ರೀಯ ಕಾನೂನು, ನಿಯಮ ಇವುಗಳೇನು ಹೇಳ್ತವೆ ಒಂದು ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಟೆರರಿಸಮ್ಗೆ ನಾವು ಅದರ ಮೇಲೇ ಯುದ್ಧ ಮಾಡುವುದಾದರೆ ಅದು ಟೆರರಿಸಮ್ನ ಯಾವ ದೇಶ ಪೋಷಿಸ್ತಾ ಇದೆಯೋ ಆ ದೇಶದ ಮೇಲೆ ಇಂಡೈರೆಕ್ಟಾಗಿ ಮಾಡುವಂಥ ಯುದ್ಧ ಅಂತ ಕರೆಸಿಕೊಳ್ಳುತ್ತಾ, ಅಥವಾ ನನ್ನ ಸ್ವರಕ್ಷಣೆಗೋಸ್ಕರವಾಗಿ ನನ್ನ ಮೇಲೆ ದಾಳಿಯಾದ ಪ್ರತೀಕಾರಕ್ಕಾಗಿ ನಾನು ಇಲ್ಲಿ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಆ ದೇಶಕ್ಕೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ನಾವು ಪ್ರೂವ್ ಮಾಡೋದು ಹೇಗೆ? ಇದನ್ನೇ ನನ್ನ ಮೇಲೆ ಬಂದಿದ್ದಾರೆ ಇವರು, ನನ್ನ ನೆಲದ ಒಳಗಡೆ ಬಂದಿದ್ದಾರೆ ಅಂತ ಭಾವಿಸಿ ಆ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿರುದ್ಧವಾಗಿ ಕಾಲು ಕೆರ್ಕೊಂಡು ನಿಂತರೆ ನಮ್ಮ ರಾಜಕೀಯ ನಿಲುವುಗಳು ಆಗ ಹೇಗಿರಬೇಕು? ಇಂಥ ಸಾಕಷ್ಟು ಪ್ರಶ್ನೆಗಳಿದೆ. ಇಲ್ಲಿ ನಮ್ಮ ಶಸ್ತ್ರಾಸ್ತ್ರ ಬಲ, ನಮ್ಮ ಸೈನ್ಯದ ಬಲ, ನಮಗಿರ್ತಕ್ಕಂಥ ಕೆಪಾಸಿಟಿ, ಜೊತೆಗೆ ಅಂತಾರಾಷ್ಟ್ರೀಯ ಸಮುದಾಯದ ಬಲ, ಹಾಗೂ ನಾವು ಒಂಥರ ಸಣ್ಣ ಎಳೆ. ಅದು ಈ ಎಳೆ ಮೇಲೆ ಈ ಒಂದು ವಿಚಾರದಲ್ಲಿ ಟ್ರಾವೆಲ್ ಮಾಡೋದು ಹೇಗೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ರಕ್ಷಣಾ ತಜ್ಞರು. ಸ್ವಾಗತ ನಿಮಗೆ ಗಿರೀಶ್ ಲಿಂಗಣ್ಣ ಅವರೇ, ಅಂಕಣಕಾರರು ಕೂಡ ಹೌದು. ಇನ್ನೊಂದು ಕಡೆ ನಮ್ಮನ್ನು ಸುನಿಲ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಕುಮಾರ್ ಅವರು. ಸ್ವಾಗತ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಕುಮಾರ್ ಸರ್ ನಿಮಗೆ ಈ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್. ಇನ್ನೊಂದು ಕಡೆ ನಮ್ಮನ್ನು ಚಂದ್ರಶೇಖರಯ್ಯ ಸವಡಿ ಇವರು ಜಾಯ್ನ್ ಆಗ್ತಾ ಇದ್ದಾರೆ, ನಿವೃತ್ತ ಸುಬೇದಾರರು. ಇದೇ ಪಹಲ್ಗಾಂವ್ ಭಾಗದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥವ್ರು. ಅವ್ರಿಗೂ ಕೂಡ ನಾನು ಸ್ವಾಗತ ಕೋರ್ತಾ, ನಾನು ಮೊಟ್ಟ ಮೊದಲಿಗೆ ಇಲ್ಲಿ ಸುನಿಲ್ ಕುಮಾರ್ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸುನಿಲ್ ಕುಮಾರ್ ಅವರೇ, ಈ ಜಿಯೋ ಪೊಲಿಟಿಕಲ್ ವಿಚಾರಗಳು, ಆನಂತರದಲ್ಲಿ ಅದರಿಂದ ರೈಸ್ ಆಗಬಹುದಾದಂಥ ಕಾನ್ಸಿಕ್ವೆನ್ಸಸ್ ಬಗ್ಗೆ ನಾವಿಲ್ಲಿ ಯೋಚನೆ ಮಾಡಲೇಬೇಕಾಗತ್ತೆ. ಟೆರರಿಸಮ್ ವಿರುದ್ಧ ಎಲ್ಲ ಕೇಳ್ತಾ ಇರೋದೇನು ಅಂದರೆ ಪಾಕಿಸ್ತಾನದ ವಿರುದ್ಧ ನಾವು ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ. ಇದನ್ನು ಯುದ್ಧ ಅಂತ ನಾವು ಯಾರೂ ಇದುವರೆಗೂ ಯುದ್ಧ ಅಂತ ಯಾರೂ ಆ ಶಬ್ದವನ್ನು ಇಲ್ಲಿ ಬಳಸಿಲ್ಲ. ಏನು ಬೇಕೋ ಕ್ರಮ ತಗೊಳ್ಳಿ ನೀವು ಅಂತ. ಅಂದರೆ ನಮ್ಮ ಡಿಫೆನ್ಸ್ಗೆ, ನಮ್ಮ ರಕ್ಷಣೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಬೇಕೇ ವಿನಃ ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತಾ ಇದ್ದೀವಿ ಅಂತ ಶಬ್ದ ಬಂದಾಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಳ್ಳುವ ತಿರುವೇ ಬೇರೆ ಇರುತ್ತೆ. ನೀವೇ ಕನ್ಸಿಡರ್ ಮಾಡ್ತೀರಾ ಇದನ್ನು ಅಂತ? ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನೀವು ಈಗ ಹೇಳಿದಾಗೆ ಯುದ್ಧ ಅಂತ ಭಾರತ ಇದನ್ನ ಯಾವತ್ತೂ ಹೇಳಲ್ಲ. ಯಾಕಂತ ಹೇಳಿದ್ರೆ ಇದಕ್ ಮುಂಚೆ ನೀವು ಈಗ ಈ ಡಿಬೇಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯ ಹೇಳಿದ್ರಿ, ಅದು ಯುಕ್ರೇನ್ ಯುದ್ಧ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧ ಆಗ್ಬೋದು, ರಷ್ಯಾ, ಇವೆಲ್ಲ ಪಾಯಿಂಟ್ಸ್ ನೀವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಏನೇನ್ ನಡೀತಿದೆ ಅಂತ ಹೇಳ್ಬಿಟ್ಟು ಅವ್ರು ಏನಕ್ಕೆ ಯುದ್ಧ ಮಾಡ್ತಿದ್ದಾರೆ ಅಂತ ಅದನ್ನ ನಾವು ನೋಡ್ಬೇಕಾಗತ್ತೆ. ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡಿರೋದು ಯುಕ್ರೇನ್ ಟೆರಿಟರಿನ ಕಂಟ್ರೋಲ್ ಮಾಡಕ್ಕೆ. ಇಸ್ರೇಲ್ ಪ್ಯಾಲೆಸ್ಟೈನ್ ಮೇಲೆ ಅಟ್ಯಾಕ್ ಮಾಡಿರೋದು ಪ್ಯಾಲೆಸ್ಟೈನ್ ಟೆರಿಟರಿನ ಕಂಟ್ರೋಲ್ ಮಾಡಕ್ಕೆ. ಆದರೆ ಭಾರತ ಯಾವತ್ತೂ
ನಮ್ಮ ಡಾಕ್ಟ್ರಿನೇ ಅದನ್ನ ಹೇಳುತ್ತೆ, ನಾವು ಯಾವತ್ತೂನು ಒಂದು ಟೆರಿಟರಿನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಅಟ್ಯಾಕ್ ಮಾಡಲ್ಲ. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅದರಿಂದ ನಾವು ಇದನ್ನ ಯುದ್ಧ ಅಂತ ಹೇಳ್ಬಿಟ್ಟು ಯಾವತ್ತೂ ಕರೆಯಲ್ಲ, ಒಂದನೇದು. ಆಮೇಲೆ ನೀವೇ ಹೇಳ್ದಾಗೆ ಸ್ಟ್ರಾಟಜಿಕ್ ನೆಸೆಸಿಟಿ ಆಗ್ಬೋದು, ಆಮೇಲೆ ಗ್ಲೋಬಲ್ ಪರ್ಸೆಪ್ಷನ್ ಆಗ್ಬೋದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ಸ್ ನ ಇದರಲ್ಲಿ ಪ್ಲೇ ಮಾಡುತ್ತೆ. ಯಾಕಂತ ಹೇಳಿದ್ರೆ ನಾನು ಈಗ ಹೇಳ್ದಾಗೆ ಸ್ಟ್ರಾಟಜಿಕ್ ನೆಸೆಸಿಟಿ ಅನ್ನೋದು ಇಂಡಿಯನ್ ಆರ್ಮಿಗೆ ಏನಿದೆ, ಅದು ಒಂಥರ ಡಾಕ್ಟ್ರಿನ್ ಆಫ್ ಝೀರೋ ಟಾಲರೆನ್ಸ್ ಟು ಟೆರರ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ನಾವ್ ಇದಕ್ಕೆ ಉತ್ತರ ನಾವು ಕೊಡ್ಲೇಬೇಕು. ಅದು ಸರ್ಜಿಕಲ್ ಸ್ಟ್ರೈಕ್ ಆಗ್ಬೋದು, ಇಲ್ಲ ಸ್ಟ್ರಾಟಜಿಕ್ ಪ್ರಿಸಿಷನ್ ಸ್ಟ್ರೈಕ್ಸ್ ಆಗ್ಬೋದು. ಈಗ ನೀವೇ ನೋಡಿದಾಗೆ ಹಿಂದಿನ 2 ಸಲ ಏನೇನ್ ನಡೆದಿತ್ತು ಅಂದ್ರೆ, ಅದು ನಮ್ಮ ಉಡಿ ಅಟ್ಯಾಕ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಬಾಲಾಕೋಟ್ ಅಟ್ಯಾಕ್ ಆಗ್ಬೋದು. ಏನ್ ಪ್ರಿಪರೇಷನ್ ನಡೀತು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತೇ ಆಗಿರ್ಲಿಲ್ಲ, ಹೌದಲ್ವಾ? ಹೌದು. ಆದ್ರೆ ಈಗ ನಾವು ಓಪನ್ ಆಗಿ ನಾವು ತೋರಿಸ್ತಾ ಇದೀವಿ, ಇಷ್ಟು ದಿನ ಏನ್ ನಡೆದಿತ್ತು ಮತ್ತೆ ಈಗ ಏನ್ ನಡೀತಿದೆ, ಇದನ್ನ ನಾವು ತಡೆಯಲ್ಲ. ಇದು ಝೀರೋ ಟಾಲರೆನ್ಸ್ ಟು ಟೆರರ್. ನಾವ್ ಇದೇ ರೀತಿನೇ ನಾವು ಮುಂದೆ ಹೋಗ್ತೀವಿ. ಇದು ಒಂಥರ ಮೊರಾಲ್ ಬೂಸ್ಟರ್ ಇದು. ಆಮೇಲೆ ನೀವೇ ನೋಡಿದಾಗೆ ಈ ಪಬ್ಲಿಕ್ ಆಂಗರು ಅದೇ ರೀತಿ ಇದೆ, ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕು. ಗ್ಲೋಬಲಿ ನಿಮ್ಗೆ ನಾನು ಹೇಳಿದ್ರೆ ಇದು ಇಂಡಿಯಾ ಒಳಗಡೆ ನಡೀತಿದೆ. ಪೊಲಿಟಿಕಲ್ ಆಂಗಲ್ ಇಸ್ ಡಿಫ್ರೆಂಟ್. ಅದು ಬಿಟ್ಟು ನಾನು ಗ್ಲೋಬಲ್ ಪರ್ಸೆಪ್ಷನ್ ಬಗ್ಗೆ ನಾನು ಮಾತಾಡಿದ್ರೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಐ ಆಮ್ ಕ್ಲೋಸ್ ಟು ಇಂಡಿಯಾ, ಐ ಆಮ್ ಕ್ಲೋಸ್ ಟು ಪಾಕಿಸ್ತಾನ್, ದೇ ವಿಲ್ ವರ್ಕ್ ಔಟ್ ಸಮಥಿಂಗ್ ಆನ್ ಇಟ್ ಅಂತ ಹೇಳ್ಬಿಟ್ಟು. ಎಸ್ಕಲೇಷನ್ ಆದ್ರೆ 2 ನ್ಯೂಕ್ಲಿಯರ್ ಆರ್ಮ್ಡ್ ಕಂಟ್ರೀಸ್ ತುಂಬಾ ದೊಡ್ಡ ಮಟ್ಟಕ್ಕೆ ಇದು ಹೋಗುತ್ತೆ, ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್. ಆದ್ರೆ ಬ್ಯಾಕ್ ಡೋರ್ ಅಲ್ಲಿ ತುಂಬಾ ನಡೆದಿದೆ, ಆ ಲೆವೆಲ್ಗೆ ಎಸ್ಕಲೇಷನ್ ಆಗ್ಬಾರ್ದು. ನೀವೇ ನೋಡಿದಾಗ UN ಸೆಕ್ಯೂರಿಟಿ ಕೌನ್ಸಿಲ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಎನಿ ಗ್ಲೋಬಲ್ ಪವರ್ ನೀವು ಹೇಳ್ಬೋದು, ಇಂಡಿಯಾಗೆ ರಿಸ್ಟ್ರೈನ್ ಫಾಲೋ ಮಾಡಿ, ಈ ಸಲ ನೀವು ವೇಟ್ ಮಾಡಿ, ನೀವು ಪೇಷನ್ಸ್ ಇಂದ ಮುಂದೆ ಹೋಗಿ ಅಂತ ಯಾರು ಹೇಳಿಲ್ಲ ಇವತ್ತಿನ. ಇದೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಸೊ ಇದು ಗ್ಲೋಬಲ್ ಪರ್ಸೆಪ್ಷನ್ ನಮ್ಮ ಇಂಡಿಯನ್ ಗವರ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರೋದು. ಈಗ ಬೇಸಿಕಲಿ ಪ್ರಪಂಚ ನಮ್ಗೆ ಏನ್ ಹೇಳ್ತಿದೆ ಅಂದ್ರೆ, ಗೋ ಅಂಡ್ ಗೆಟ್ ದೆಮ್, ಕಿಲ್ ದೋಸ್ ಹೂ ಆರ್ ಟ್ರಬಲಿಂಗ್ ಯು. ಇದು ನಮಗೆ ಈಗ ಪ್ರಪಂಚ ನಮಗೆ ನಾವೇನ್ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ಈಗ ಭಾರತೀಯರಾಗಿ, ಆ ಒಂದು ಇಮೇಜ್ ಬಲದಿಂದ ಇದು ನಮಗ್ ಸಿಕ್ಕಿರೋದು. ಡಿಪ್ಲೊಮ್ಯಾಟಿಕ್ ಸ್ಟೇಕ್ಸ್ ಯುದ್ಧ ಅಂತ ಹೇಳಿದ್ರೆ ಡ್ಯಾಮೇಜ್ ಆಗೇ ಆಗುತ್ತೆ. ಆದ್ರೆ ಇದು ನಾವು ಪರ್ಸೆಪ್ಷನ್ ಕ್ರಿಯೇಟ್ ಏನ್ ಮಾಡ್ಕೊಂಡಿದೀವಿ ಇದ್ರ ಬೇಸಿಸ್ ಮೇಲೆ ಖಂಡಿತವಾಗ್ಲೂ ಈಗ ನಮಗೆ ಗೋ ಅಹೆಡ್. ಈವನ್ ಬೇರೆ ದೇಶಗಳು ನಮಗ್ ಸಪೋರ್ಟ್ ಮಾಡ್ತಿದೆ, ಅಂಡ್ ಪಾಕಿಸ್ತಾನ ಈಗ ಐಸೋಲೇಟ್ ಆಗ್ತಿದೆ. ಸೊ ಈಗ ಈ ರೀತಿ ನಡೀತಿರೋದ್ರಿಂದ ಇದು ರೈಟ್ ಟೈಮ್. ಇದು ಅದು ಪಬ್ಲಿಕ್ ಸೆಂಟಿಮೆಂಟ್ ಆಗ್ಬೋದು, ಗ್ಲೋಬಲ್ ಪರ್ಸೆಪ್ಷನ್ ಆಗ್ಬೋದು, ಇಲ್ಲ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಆಗ್ಬೋದು. ಇದಕ್ಕಿನ್ನ ಸರಿಯಾದ ಸಮಯ ನಮಗೇನು ಸಿಕ್ಕಲ್ಲ. ಅಟ್ಯಾಕ್ ಮಾಡಿ ಈಗ ನಾವು ಧ್ವಂಸ ಮಾಡಬೇಕು, ಮಾಡ್ತೀವಿ. ಅದೇ ರೀತಿ ಪ್ರಿಪರೇಷನ್ಸ್ ನಡೀತಾ ಇದೆ. ನೀವೇ ನೋಡಿದಾಗ 3 ಸರ್ವಿಸಸ್ ರೆಡಿ ಆಗಿದೆ, ಅಂಡ್ ಈಗ ಅವ್ರಿಗೆ ಜವಾಬ್ ಸಿಗುತ್ತೆ. ಪಾಕಿಸ್ತಾನ ಇಂಪ್ಲೋಡ್ ಆಗುತ್ತೆ, ಎಕ್ಸ್ಪ್ಲೋಡ್ ಆಗಲ್ಲ. ಬಿಕಾಸ್ ಎಕ್ಸ್ಪ್ಲೋಡ್ ಆಗ ಹೊರಗಡೆಯಿಂದ ಅವ್ರಿಗೆ ಏನು ಪ್ರೆಷರ್ ಇಲ್ಲ, ಒಳಗಡೆನೆ ಪ್ರೆಷರ್ ತುಂಬಾ ಬಿಲ್ಡ್ ಆಗಿದೆ ಅವ್ರಿಗೆ. ಅವ್ರು ಒಳಗಡೆನೆ ನಜಗ್ ಬಿಡ್ತಾರೆ.